ಹಿಂದೂ ಹೃದಯ ಸಾಮ್ರಾಟ ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆ ಇನ್ನೇನು ಕೆಲವೇ ದಿನಗಳಲ್ಲಿ ನೆರವೇರಲಿದೆ. ಇದೇ ಕಾರಣಕ್ಕೆ ರಿಪಬ್ಲಿಕ್ ಕನ್ನಡ ಈಗ ರಾಮನೂರಿಗೆ ಪ್ರಯಾಣವನ್ನ ಬೆಳೆಸಿದೆ. ಅಲ್ಲಿಂದ ಸಾಕ್ಷಾತ್ ವರದಿಯನ್ನ ಕೊಡೋದಿದೆ. ರಾಮನೂರಿನ ಸಂಭ್ರಮ ನಿಮ್ಮ ಮನೆಗೆ ನೇರ ಪ್ರಸಾರವನ್ನ ಮಾಡ್ತಿದೆ ರಿಪಬ್ಲಿಕ್ ಕನ್ನಡ. ಅಯೋಧ್ಯೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಅಯೋಧ್ಯೆಯ ಪ್ರತಿ ಒಂದು ಸುದ್ದಿ, ಅಯೋಧ್ಯೆಯಲ್ಲಿ ಏನೇ ಬೆಳವಣಿಗೆ ಆದರೂ ಕೂಡ ಮೊದಲು ನೀವು ನೋಡಬಹುದು ರಿಪಬ್ಲಿಕ್ ಕನ್ನಡದಲ್ಲಿ. ರಿಪಬ್ಲಿಕ್ ಕನ್ನಡದಲ್ಲಿ ಐತಿಹಾಸಿಕ ಕ್ಷಣದ ಇಂಚಿಂಚು ಮಾಹಿತಿಯನ್ನ ಬಿತ್ತರಿಸ್ತಾ ಇದ್ದೇವೆ. ರಾಮನೂರ್ನಲ್ಲಿ ನೇರವಾಗಿ ಇದೆ ರಿಪಬ್ಲಿಕ್ ಕನ್ನಡ. ಅಲ್ಲಿಂದನೇ ಸಾಕ್ಷಾತ್ ವರದಿಯನ್ನ ಮಾಡ್ತಿದೆ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಜನವರಿ 22 ಮುಹೂರ್ತ 12:30 PM. ಈ ಒಂದು ಸುಮುಹೂರ್ತದಲ್ಲಿ ನಡೆಯುವಂತಹ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಅಲ್ಲಿಂದನೇ ನೇರವಾಗಿ ಕನ್ನಡಿಗರಿಗೆ ರಾಮ ಮಂದಿರದಲ್ಲಿ ಏನಾಗ್ತಿದೆ, ಪಟ್ಟಾಭಿಷೇಕ ಹೇಗಾಗತ್ತೆ ಎಲ್ಲವನ್ನ ಕೂಡ ಸವಿಸ್ತಾರವಾಗಿ ಕೊಡುವಂತಹ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಿದೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಸ್ಮಿತಾ ರಂಗನಾಥ್ ಮಾಡಿ ಬಂದಿದ್ದಾರೆ. ನೋಡಿ ಬನ್ನಿ ಆ ಒಂದು ಪ್ರತ್ಯಕ್ಷ ವರದಿಯನ್ನ. ಅನೇಕ ವರ್ಷಗಳ ಕಾನೂನು ಸಂಘರ್ಷದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು, ಆ ತೀರ್ಪಿನ ನಂತರದಲ್ಲಿ ನಿರ್ಮಾಣವಾದ ಕಾರ್ಯ ಪ್ರಾರಂಭವಾಯಿತು. ಭವ್ಯವಾದ ರಾಮ ಮಂದಿರದು ನೀವೇನು ಗಮನಿಸ್ತಾ ಇದ್ದೀರಿ, ರಾಮ ಮಂದಿರ 8.64 ಎಕರೆಯಲ್ಲಿ ಈ ಮಂದಿರ ನಿರ್ಮಾಣ ಕಾರ್ಯ ನಡೀತಿದ್ರು ಕೂಡ ಮಂದಿರಕ್ಕೆ ಸಂಬಂಧಪಟ್ಟ ಅನೇಕ ಚಟುವಟಿಕೆಗಳು ಸರಿಸುಮಾರು 20ಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ಮಾಡಲಾಗ್ತಾ ಇರೋದು. ಇಲ್ಲಿ ಕೇವಲ ಮಂದಿರ ಮಾತ್ರವಲ್ಲ, ಮಂದಿರಕ್ಕೆ ಸಂಬಂಧಪಟ್ಟಂತೆ ಬರುವ ಯಾತ್ರಾರ್ಥಿಗಳಿಗೆ ಅನುಕೂಲ ಆಗುವ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಭವ್ಯವಾದ ರಾಮ ಮಂದಿರದ ಕಟ್ಟಡವನ್ನು ಹೊರತುಪಡಿಸಿ ಇದಕ್ಕೆ ಅಗತ್ಯವಾಗುವ ವಿದ್ಯುತ್, ಹಾಗೆ ಇದಕ್ಕೆ ಅಗತ್ಯವಾಗುವ ನೀರು, ಹಾಗೆ ಇದಕ್ಕೆ ಬರುವ ಪ್ರವಾಸಿಗರಿಂದ ಉತ್ಪತ್ತಿಯಾಗುವ ತ್ಯಾಜ್ಯ, ಇದನ್ನು ಇಲ್ಲೇ ಸಂಸ್ಕರಣಾ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಇದೆ ಟೆಂಪಲ್ ಕಾಂಪ್ಲೆಕ್ಸ್ನಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಸರಿಸುಮಾರು 25,000 ಪ್ರವಾಸಿಗರು ಭಕ್ತಾದಿಗಳು ಏಕಕಾಲಕ್ಕೆ ಬಂದರೂ ಕೂಡ ಅವರಿಗೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಪಿಲ್ಗ್ರಿಮೇಜ್ ಫೆಸಿಲಿಟಿ ಸೆಂಟರ್ PFC ಅಂತ ಹೇಳಿ ನಿರ್ಮಾಣ ಮಾಡಲಾಗುತ್ತೆ. ಅಲ್ಲಿ ಪ್ರಯಾಣಿಕರಿಗೆ ಹಾಗೆ ಭಕ್ತರಿಗೆ ಬೇಕಾದ ಎಲ್ಲ ಮಾಹಿತಿ ಜೊತೆಗೆ ಅನುಕೂಲಕ್ಕೆ ತಕ್ಕಂತಹ ವ್ಯವಸ್ಥೆಗಳನ್ನು ಕೂಡ, ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಆ PFCಯಲ್ಲಿ ಪಡ್ಕೊಳ್ಬಹುದಾಗಿದೆ. ಇದರ ಜೊತೆಗೆ ಬರುವ ಭಕ್ತಾದಿಗಳಿಗೆ ಆರೋಗ್ಯ ಸಂಬಂಧಿ ಏನಾದರೂ ಸಮಸ್ಯೆ ಆದರೆ ತಕ್ಷಣಕ್ಕೆ ಅವರಿಗೆ ಚಿಕಿತ್ಸೆ ಲಭ್ಯವಾಗಬೇಕು ಅನ್ನೋ ಕಾರಣಕ್ಕೆ ಇದೇ ಜಾಗ ನೀವೇನು ಗಮನಿಸ್ತಾ ಇದ್ದೀರಿ, ಇಲ್ಲೇ ನಿರ್ಮಾಣವಾಗುವ PFC ಬಳಿಯಲ್ಲೇ ಒಂದು ಪ್ರಾಥಮಿಕ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಸಾವಿರಾರು ಮಂದಿ ಪ್ರವಾಸಿಗರು ದರ್ಶನಕ್ಕೆ ಆಗಮಿಸುವ ಸಾಧ್ಯತೆ ಇರೋದ್ರಿಂದ, ನಿರೀಕ್ಷೆ ಇರೋದ್ರಿಂದ, ಮುಂದಿನ ದಿನಗಳಲ್ಲಿ ಅದು ಸಾಕಾರ ಕೂಡ ಆಗೋದ್ರಿಂದಾಗಿ ತ್ಯಾಜ್ಯ ಅಯೋಧ್ಯೆ ನಗರಕ್ಕೆ, ಈ ನಗರ ಆಡಳಿತಕ್ಕೆ ಈ ತ್ಯಾಜ್ಯ ವಿಲೇವಾರಿ ಹಾಗೆ ಸಂಸ್ಕರಣೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲೇನೆ 2 ಪ್ರತ್ಯೇಕವಾಗಿ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಎಲೆಕ್ಟ್ರಿಕ್ ಹಾಗೆ ವಿದ್ಯುತ್ ಪೂರೈಕೆ ದೃಷ್ಟಿಯಿಂದಲೂ ಕೂಡ ಅಯೋಧ್ಯೆ ನಗರಿಗೆ ಹೊರೆಯಾಗದಂತೆ ಬೇಕಾದ ವ್ಯವಸ್ಥೆಯನ್ನು ಪ್ರತ್ಯೇಕವಾಗಿ ದೇವಸ್ಥಾನ ನಿರ್ಮಾಣ ಸಮಿತಿಯೇ ಮಾಡಿಕೊಳ್ತಾ ಇದೆ. ಹಾಗೆ ಇದರ ಜೊತೆಗೆ ಬರುವ ಅಷ್ಟೂ ಪ್ರಯಾಣಿಕರಿಗೂ ದರ್ಶನ ಪಡ್ಕೊಳ್ಳಿಕ್ಕೆ ಸರಿಯಾದ ವ್ಯವಸ್ಥೆಗಳಾಗಲಿ ಅನ್ನೋ ನಿಟ್ಟಿಗೆ ಪ್ರತ್ಯೇಕವಾಗಿ ದಿವ್ಯಾಂಗರಿಗೆ ಹಾಗೆ ವಯೋವೃದ್ಧರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಲಿಫ್ಟ್ ವ್ಯವಸ್ಥೆ ಹಾಗೆ ರ್ಯಾಂಪ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒಂದು ದಿನಕ್ಕೆ ಅಥವಾ ಒಂದು ಕಾಲಘಟ್ಟಕ್ಕೆ 25,000 ಮಂದಿ ಪ್ರಯಾಣಿಕರು ಭಕ್ತಾದಿಗಳು ಬಂದರೂ ಕೂಡ ಯಾವುದೇ ರೀತಿಯಲ್ಲೂ ನೂಕುನುಗ್ಗಲಾಗದೇ ಇರೋ ರೀತಿಯಲ್ಲಿ, ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಸುಭೀಕ್ಷವಾಗಿ ರಾಮನನ್ನು ಕಣ್ತುಂಬಿಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಇಲ್ಲಿನ ರಾಮ ಮಂದಿರ ನಿರ್ಮಾಣ ಟ್ರಸ್ಟ್ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಯಲ್ಲಿ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.